ಬಾಬು ಬಂಡಿ ಸಿದ್ದೇಗೌಡ್ರೆ ನಿನ್ನೆ ತಾನೇ ಹೊಸದಾಗಿ ಆಯ್ಕೆಯಾದ ಮಂಡ್ಯ ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರಾದಂತಹ ಸಿ.ಡಿ. ಗಂಗಾಧರ್ ಅವರೇ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಾನಸ ಅವರೇ, ಉಪಾಧ್ಯಕ್ಷರೇ, ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ನೆರವನ್ನ ನೀಡಿದ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಕುಮಾರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಎಸ್.ಪಿ. ಅವರೇ, ಸಿದ್ಧಲಿಂಗೇಶ್ ಅವರೇ, ಮನ್ಮೂಲ್ನ ನಿರ್ದೇಶಕರಾದಂತಹ ಶಿವಪ್ಪ ಅವರೇ, ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಸತೀಶ್ ಅವರೇ, ಮಹೇಶ್ ಅವರೇ, ತಾಲೂಕಿನ ತಹಸೀಲ್ದಾರ್ ಆದಂತಹ ಶಿವಕುಮಾರ್ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇತಿಹಾಸ ಇದ್ದಾಗ ಮಾತ್ರ ಇತಿಹಾಸ ಬರೆಯಕ್ ಸಾಧ್ಯ. ಬೂದ್ನೂರಿನಲ್ಲಿ ಇತಿಹಾಸ ಇದೆ, ಇವತ್ತು ಇತಿಹಾಸ ಸೃಷ್ಟಿಯಾಗಿದೆ ನಿಮ್ಮೂರಿನಲ್ಲಿ. ಇವತ್ತಿಂದ ಈ ಊರು ಇರೋವರೆಗೂ ಬೂದ್ನೂರು ಉತ್ಸವ ಇಲ್ಲಿ ನಡೆಯುತ್ತೆ. ಇದು ಬೂದ್ನೂರಿನ ಜನರ ಬಹಳ ದಿನಗಳ ಸೌಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. 1000 ವರ್ಷದ ಇತಿಹಾಸ ಇರುವಂತ ಈ ದೇವಸ್ಥಾನನ ಹೊಯ್ಸಳರು ನಿರ್ಮಿಸಿದ್ರೆ ಹಲವಾರು ಕೊಂಪೆಗಳಾಗಿ ಈಗ ನಿಂತು ಮಾತನಾಡ್ತಿರೋದು 1 ತಿಂಗಳಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಗಿಡ ಗಂಟೆಗಳಿಂದ ಕೂಡಿತ್ತು. ಇಲ್ಲೂ ಕಾರ್ಯಕ್ರಮ ಮಾಡಬಹುದಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಈ ಊರಿನ ಯುವಕರು, ಈ ಊರಿನ ಮುಖಂಡರು ಇದನ್ನ ಒಂದು ಉತ್ತಮ ವೇದಿಕೆಯನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗಿದ್ರೆ ಈ ಊರಿನ ಎಲ್ಲ ಮುಖಂಡರಿಗೆ, ತಾಯಂದ್ರಿಗೆ ನನ್ನ ನಮಸ್ಕಾರಗಳು. ಬೂದನೂರಿನ ಅನಂತ ಪದ್ಮನಾಭ ಹಾಗೂ ಅನಂತ ಪದ್ಮನಾಭ ತ್ರಿವೇಂದ್ರಂ ಬಿಟ್ರೆ ಬೂದ್ನೂರಿನಲ್ಲಿ ಮಾತ್ರ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ಅನಂತ ಪದ್ಮನಾಭ ದೇವಸ್ಥಾನ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ. ಅದೇ ರೀತಿ ಕಾಶಿ ವಿಶ್ವನಾಥ ನಮ್ಮ ಊರನ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕಾಶಿಯಿಂದನೇ ಗಂಗಾರತಿಯನ್ನ ಮಾಡಬೇಕು ಅಂತೇಳಿ ನಾವು ಅವರನ್ನ ಕರೆಸಿದೀವಿ. ಇನ್ನು 5 ನಿಮಿಷದಲ್ಲಿ ನಿಮ್ಮೆಲ್ಲರಿಗೂ ಗಂಗಾರತಿಯ ದರ್ಶನ ಆಗುತ್ತೆ. ಬೂದನೂರಿನ ಊರು, ಬೂದನೂರು ಅನ್ನೋದು ಇವತ್ತು ಇತಿಹಾಸದ ಪುಟಗಳಿಗೆ ಸೇರೋಗಿದೆ. ಉತ್ಸವ ಇದು ನಿಮ್ಮೂರಿನ ಹಬ್ಬ. ಇದರ ಜೊತೆಗೆ ಮಂಡ್ಯದಲ್ಲಿ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಬಂದ 8 ತಿಂಗಳಲ್ಲೇ ನಾವು ಮಾಡಿದೀವಿ. ಬ್ರಿಟಿಷರ ಕಾಲದಲ್ಲಿ 100 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಶುಗರ್ ಫ್ಯಾಕ್ಟರಿಯನ್ನ, ಸಕ್ಕರೆ ಕಾರ್ಖಾನೆಯನ್ನ ಮಂಡ್ಯದ ರೈತರಿಗೆ ನಿರ್ಮಿಸಿದರು. ಇವತ್ತು ಅದೇ ನಮ್ಮ ಸರ್ಕಾರ, ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಜನಪ್ರಿಯ ಕೃಷಿ ಸಚಿವರು ನಮಗೆ ಹೊಸ ಶುಗರ್ ಫ್ಯಾಕ್ಟರಿ ಆಗಲೇಬೇಕು, ಕೆಲವರು 8,000 ಕೋಟಿ ಕೊಟ್ಟಿದ್ದೀನಿ ಅಂತೇಳಿ, ಅದು ಕೋಟಿಯಲ್ಲೇ ಇದೆ, ಆದ್ರೆ ನಮ್ಮ ಊರಿಗೆ ಒಂದು ಹೊಸ ಶುಗರ್ ಫ್ಯಾಕ್ಟರಿ ಆಗಲೇಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರಿ 500 ಕೋಟಿ ರೂಪಾಯಿನಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನ MP ಎಲೆಕ್ಷನ್ ಆದ ನಂತರ ನಾವು ಇಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿ ಮುಂದಿನ 2 ವರ್ಷದಲ್ಲಿ ಆ ಕಾರ್ಖಾನೆ ಮಂಡ್ಯದ ರೈತರಿಗೆ ಕಬ್ಬನ್ನು ಅರಿಯೋದಕ್ಕೆ ನಿಮ್ಮ ಮುಂದೆ ನಿರ್ಮಾಣ ಮಾಡ್ತೀವಿ. ಇದಕ್ಕೆ, ಈ ಸಕ್ಕರೆ ಕಾರ್ಖಾನೆಗೆ ನಿಮ್ಮ ಬಾಂಧವ್ಯ, ರೈತರ ಬಾಂಧವ್ಯ ಇರಬೇಕು. ಇದು ಮಂಡ್ಯದ ರಾಮ ಮಂದಿರ, ಇದೇ ನಮ್ಮ ಆಂಜನೇಯ, ಇದೇ ಶುಗರ್ ಫ್ಯಾಕ್ಟರಿಯ ನಮ್ಮ ಅನಂತ ಪದ್ಮನಾಭ. ನಿಮ್ಮೂರಿನ ಪ್ರತಿ ಹೊಲಕ್ಕೂ ಬರ್ತೀನಿ, ನಿಮ್ಮ ಇಡೀ ಮಣ್ಣನ್ನ ನನಗೆ ಕೊಡಿ, ಆ ಮಣ್ಣಿನಿಂದಲೇ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಿಸಿ ರೈತರ ಬಾಂಧವ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮಂಡ್ಯದ ಇತಿಹಾಸದಲ್ಲಿ ನಿಲ್ಲಬೇಕು. ಆ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಿಸಿ ರೈತರಿಗೆ ಕಬ್ಬನ್ನ ಅರಿಯೋದಕ್ಕೆ ನಾವು ನಿರ್ಮಾಣವನ್ನ ಮಾಡ್ತೀವಿ. ಅದೇ ರೀತಿ ಬಹಳ ದಿನಗಳಿಂದ ಮಂಡ್ಯದ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. ಬುಧವಾರ ಅಥವಾ ನಮ್ಮ ಮಂತ್ರಿಗಳು ಗುರುವಾರ ಯಾವತ್ತು ಟೈಮ್ ಕೊಡ್ತಾರೋ, ನಿಮ್ಮ ಉಂಡಳ್ಳಿ ಗೇಟಿಂದ ಯಾವುದು ಮಂಡ್ಯ ಕೊನೆಯಾಗುವಂತ ಜ್ಯೋತಿ ಹೋಟೆಲಿನವರೆಗೆ ಅತ್ಯುತ್ತಮವಾದ ವಿಶ್ವ ದರ್ಜೆಯ ಫುಟ್ಪಾತ್ ರಸ್ತೆಯನ್ನ 33 ಕೋಟಿ ರೂಪಾಯಿಗೆ ಗುದ್ದಲಿ ಪೂಜೆಯನ್ನ ಇದೇ ಬುಧವಾರ ಮಾಡ್ತೀವಿ. ಇನ್ನು 3 ತಿಂಗಳಲ್ಲಿ ಹೊಸ ರಸ್ತೆ ನಿಮ್ಮ ಮುಂದೆ ನಿರ್ಮಾಣ ಆಗುತ್ತೆ. ಇವತ್ತು ನಮ್ಮ ಮಂತ್ರಿಗಳು 600 ಕೋಟಿ ರೂಪಾಯಿಯಲ್ಲಿ ಪವರ್ ಸ್ಟೇಷನ್ ಅನ್ನ ನಮಗೆ ಕೊಟ್ಟಿದ್ದಾರೆ. 100 ವರ್ಷ ಯಾವ ಮಂಡ್ಯದ ವಿದ್ಯುತ್ತಿಗೂ ತೊಂದರೆ ಆಗಬಾರ್ದು ಅಂತೇಳಿ ಮಂಡ್ಯದ ಹಂಪಾಪುರದಲ್ಲಿ 100 ಕೋಟಿ ರೂಪಾಯಿನಲ್ಲಿ ನಾವು 600 ಕೋಟಿ ರೂಪಾಯಿನಲ್ಲಿ ಪವರ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ತಾ ಇದೀವಿ.
ನಿಮ್ಮೆಲ್ಲರಿಗೂ ಮನೆ ಮನೆಗೆ ಕೊಳಾಯನ್ನ ಕೊಡಬೇಕು. ತಿಂಗಳು ಬಂದು ಶ್ರೀರಂಗಪಟ್ಟಣದಿಂದ ಕಾವೇರಿ ನೀರನ್ನು ತಂದು ಮಂಡ್ಯದ ಮನೆ ಮನೆಗೆ ಕೊಡುವಂತ ಯೋಜನೆಯು ಕೂಡ ಟೆಂಡರ್ ಆಗಿ ಈಗ ಪೂಜೆ ಹಂತಕ್ಕೆ ಬಂದಿದೆ. ಅದನ್ನು ಕೂಡ ಮಾಡ್ತೀವಿ. 1,200 ಕೋಟಿ ರೂಪಾಯಿಯನ್ನ 7 ತಿಂಗಳಲ್ಲಿ ಮಂಡ್ಯದ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ. ಇದು ಇತಿಹಾಸ. ಇವತ್ತಿನವರೆಗೂ ಯಾವ ಸರ್ಕಾರ ಕೂಡ ಕೇವಲ 7 ತಿಂಗಳಲ್ಲಿ 1,200 ಕೋಟಿಯನ್ನ ತರುವ ತಾಕತ್ತು ತಮ್ಮು ಇರಲಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ. ಅದರ ಒಂದೊಂದೇ ಅಭಿವೃದ್ಧಿ ಕಾರ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮಂಡ್ಯದ ಪ್ರತಿ ರಸ್ತೆಯ ಡಾಮರೀಕರಣಕ್ಕೆ 40 ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿದೀವಿ. ಮುಂದಿನ ದಿನಗಳಲ್ಲಿ ಆ ರಸ್ತೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕಾರಮನೆ ಗೇಟ್ 15 ವರ್ಷದಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. ಒಬ್ಬ ಸೈನಿಕ ಸತ್ತಿದ್ದ, ಒಬ್ಬ ಯುವಕ ಸತ್ತಿದ್ದ. ಕೇವಲ 48 ಗಂಟೆಗಳಲ್ಲಿ ಆ ರಸ್ತೆಯನ್ನ ಮಾಡಿ ನಿಮ್ಮ ಕೈಯಲ್ಲೇ ಉದ್ಘಾಟನೆ ಮಾಡಿ ಅದು ಈಗ ನೀವೆಲ್ಲ ಓಡಾಡ್ತೀರಿ. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಮತ್ತೆ ಕಾವೇರಿಯ ಕೆನಾಲ್ಗಳನ್ನ ಅಭಿವೃದ್ಧಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಶೀಘ್ರದಲ್ಲೇ ಕಾವೇರಿಯ ಎಲ್ಲ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳನ್ನ ನಾವು ಅಭಿವೃದ್ಧಿ ಮಾಡ್ತೀವಿ. ಮುಂದಿನ 2 ದಿನ ನಿಮ್ಮದೇ ಉತ್ಸವ, ನಿಮ್ಮೂರಿನ ಉತ್ಸವ. ನಾನು 2 ದಿನ ನಿಮ್ ಜೊತೆಲೇ ಇರ್ತೀವಿ. ಇತಿಹಾಸ ಇದ್ದಾಗ ಮಾತ್ರ ಇತಿಹಾಸ ಬರೆಯಕ್ಕಾಗದು. ಬೂದನೂರು ಇವತ್ತಿಂದ ಇತಿಹಾಸ ಸೃಷ್ಟಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಹಲವಾರು ಈ ಊರಿನ ಮತ್ತು ಕಸ್ಬಾ ಹೋಬಳಿಯ 8 ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಮುಖಂಡರುಗಳು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ನಿಮಗೆ ಅನಂತ ವಂದನೆಗಳು. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್. ವೇದಿಕೆಯಲ್ಲಿ ಸಕ್ಕರೆ ನಾಡಿನ ಮಹಾಜನತೆಗೆ ಒಂದಷ್ಟು ಸಿಹಿ ಸುದ್ದಿಯನ್ನ ನೀಡಿರುವಂತ ಹಾಗೂ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ